ತಾಲೂಕು ಒಕ್ಕಲಿಗರ ಬಳಗದ ವತಿಯಿಂದ ಸತ್ಸಂಗ ಕಾರ್ಯಕ್ರಮ. ಡಾಕ್ಟರ್ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮಿ ಅವರ ದಿವ್ಯ ಸಾನ್ನಿಧ್ಯದೊಂದಿಗೆ ಮತ್ತು ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳ ಆಶೀರ್ವಚನ ಕಾರ್ಯಕ್ರಮವು ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ಕೆಂಪೇಗೌಡ ಭವನದಲ್ಲಿ ಸತ್ಸಂಗ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೋಲಾರ ಸಂಸದರಾದ ಎಂ ಮಲ್ಲೇಶ್ ಮುನಿಸ್ವಾಮಿ ಸತ್ಸಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳ ಆಶೀರ್ವಾದ. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ್ದ ಸಾರ್ವಜನಿಕರು ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಹಳ ದಿನಗಳಿಂದ ಸ್ವಾಮಿಗಳು ಬಂದಿಲ್ಲ ಅಂತ ಹೇಳಿ ತುಂಬ ಆಸ್ಥೆಯಿಂದ ಕರೆತಂದವರು ನಮ್ಮ ಶಿವಕುಮಾರ್ ಮತ್ತು ಅವರ ಸ್ನೇಹಿತರು. ಅವರು ಆಸೆ ಪಟ್ಟರು ನಮ್ಮ ಭಕ್ತರಿಗೊಂದು ಸತ್ಸಂಗದ ಕಾರ್ಯಕ್ರಮ ಮಾಡಬೇಕು ಅಂತ. ಎಲ್ಲೆಲ್ಲಿ ಒಳ್ಳೆಯವರ ಸಹವಾಸದಲ್ಲಿ ಇರ್ತಾರೋ ಅದೇ ಸತ್ಸಂಗ, ಹೌದಲ್ವಾ? ಗುಂಪೇ ಇರಬೇಕು ಅಂತ ಇಲ್ಲ, ಜನಗಳೇ ಇರಬೇಕು ಅಂತೆಲ್ಲ, ಸ್ವಾಮಿಗಳೇ ಇರಬೇಕು ಅಂತ ಏನಿಲ್ಲ. ನಮ್ಮ ಮನಸ್ಸು ಯಾವಾಗ ಪ್ರಸನ್ನವಾಗ್ತಕ್ಕಂಥ, ಸಂತೋಷವಾಗಿರ್ತಕ್ಕಂಥ ಕ್ಷಣ ಬರುತ್ತೋ ಅದೇ ನಮಗೆ ಸತ್ಸಂಗ. ಆದರೆ ಕೆಲವರು ಭಾವಿಸ್ತಾರೆ ನಮಗೆ ಹಲವಾರು ರೀತಿಯಲ್ಲಿ ಸಂತೋಷ ಆಗುತ್ತೆ, ಅದೆಲ್ಲವೂ ಕೂಡ ಶಾಶ್ವತವಾದ ಸತ್ಸಂಗವಾ? ಹುಡುಗನಿಗೆ ಕುಡಿತ ಮಾಡಿದಾಗ ಅವನಿಗೆ ತುಂಬ ಖುಷಿ ಆಗುತ್ತೆ. ಇಸ್ ಇಟ್ ಎ ಸತ್ಸಂಗ? ಅಲ್ಲ. ಅದಕ್ಕೆ ಭಜಗೋವಿಂದರು ಮಾತನ್ನು ಹೇಳ್ತಾರೆ ಸತ್ಸಂಗಕ್ಕೆ. ಸತ್ಸಂಗತ್ವೇ ನಿಸ್ಸಂಗತ್ವ. ಹುಡುಗನ ಸಹವಾಸ ಮಾಡಿದರೆ ನಿಸ್ಸಂಗ ಆಗುತ್ತಾ? ಆಗೋದಿಲ್ಲ. ಮತ್ತಷ್ಟು ಸಂಘ ಆಗುತ್ತೆ, ದುಸ್ಸಂಗ ಆಗುತ್ತೆ. ಸತ್ಸಂಗಕ್ಕೂ ದುಸ್ಸಂಗಕ್ಕೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂತಂದರೆ ಸುಲಭ. ಆ ಕ್ಷಣಕ್ಕೆ ಸುಖವನ್ನು ಕೊಟ್ಟ ಹಾಗೆ ಕೊಟ್ಟು ಆ ಕ್ಷಣ ಮುಗಿದ ನಂತರದಲ್ಲಿ ನಮ್ಮ ಮನಸ್ಸಿಗೆ ಯಾವುದು ಬೇಸರ ತರಿಸುತ್ತೋ ಅದು ದುಸ್ಸಂಗ. ಅದು ವ್ಯಕ್ತಿಗಳೊಂದಿಗಿನ ಸಹವಾಸ ಇರ್ಬೋದು, ಅಥವಾ ನಮ್ಮ ಮನಸ್ಸಿನ ಕಲ್ಪನೆಯ ಭಾವನೆಯ ಸಂಘ ಇರ್ಬೋದು. ಯಾವುದೊಂದನ್ನು ನೆನಪಿಸುವುದರಿಂದ, ಯಾರೊಂದಿಗಿನ ಸಹವಾಸ ಇರೋದರಿಂದ ಸ್ವಲ್ಪ ಕಾಲ ಕಳೆದ ನಂತರದಲ್ಲಿ ನಮ್ಮ ಮನಸ್ಸಿಗೆ ತುಂಬ ಬೇಸರ ಮಾಡುವಂಥ ನೀವು ಯೋಚನೆ ಮಾಡ್ತೀರಿ. ಆದರೆ ಒಂದು ದೊಡ್ಡ ರಾಜ್ಯವನ್ನು ಸ್ಥಾಪಿಸಿ, ನಗರವನ್ನು ಸ್ಥಾಪಿಸಿದ ಕೆಂಪೇಗೌಡರು ಸದಾ ಕಾಲದಲ್ಲಿ ಕೂಡ ಸಮಯ ಸಿಕ್ಕಾಗಲೆಲ್ಲ ಧರ್ಮದ ಕಡೆಗೆ, ಆಧ್ಯಾತ್ಮಿಕತೆ ಕಡೆಗೆ ಮನಸ್ಸನ್ನು ಸದಾ ಕೊಡ್ತಾ ಇದ್ರು. ಅವರು ನಮ್ಮ ಬದುಕಿಗೆ ಒಂದಿಷ್ಟು ಆದರ್ಶವಾಗಲಿ. ಅಂತಹ ನಾಡಪ್ರಭುವನ್ನು ಕೊಟ್ಟಂಥ, ಧರ್ಮಪ್ರಭುವನ್ನು ಕೊಟ್ಟಂಥ ನಮ್ಮ ಸಮುದಾಯ, ಅದು ಕೇವಲ ಒಕ್ಕಲಿಗ ಸಮುದಾಯದ ಕಾಂಟ್ರಿಬ್ಯೂಷನ್ ಅಷ್ಟೇ ಅಲ್ಲ. ಕೆಂಪೇಗೌಡರು ನಮ್ಮ ಸಮುದಾಯದಿಂದ ಹುಟ್ಟಿದ್ರೂ ಕೂಡ ಇಡೀ ಬೆಂಗಳೂರನ್ನ ಕಟ್ಟಿದ ಸಂದರ್ಭದಲ್ಲಿ ಎಲ್ಲ ಸಮುದಾಯಗಳಿಗೂ ಕೂಡ ಪೇಟೆಯನ್ನು ಕಟ್ಟಿಕೊಟ್ರು. ಅವರವರ ವೃತ್ತಿಗಳಿಗೆ, ಅವರವರ ಕೌಶಲ್ಯ, ಅವರ ನಾಲೆಡ್ಜ್ಗೆ ತಕ್ಕದಾಗಿರ್ತಕ್ಕಂಥ ಪೇಟೆಯನ್ನು ಕಟ್ಟಿಕೊಟ್ರು. ಬಳೆಪೇಟೆ ಕಟ್ಟಿದ್ರು, ರುದ್ರಪೇಟೆ ಇದೆ, ಉಪ್ಪಾರ ಪೇಟೆ ಇದೆ, ಆಮೇಲೆ ಅಕ್ಸಾರಿಗರ ಪೇಟೆ ಇದೆ. ಅಂದರೆ ಅವರವರ ವೃತ್ತಿಗಳಿಗೆ ಅನುಗುಣವಾಗಿ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಕೊಟ್ಟಿದ್ದ ಜಾತ್ಯತೀತ ನಾಯಕನಾಗಿ ಒಂದು ದೊಡ್ಡ ನಗರವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರಿಂದ ಇವತ್ತು ಕೂಡ 515ನೇ ಜಯಂತಿನ ಆಚರಿಸುವ ಹೊತ್ತಿನಲ್ಲಿ ಕೂಡ ಮನುಷ್ಯ ನಾಡನ್ನು ಕಟ್ಟುವುದರ ಜೊತೆಯಲ್ಲಿ ತನ್ನ ಮನಸ್ಸನ್ನು ಮತ್ತು ಧರ್ಮ ಬೀರು ಆದದ್ದೇ ಆದರೆ ಯಾವ ರೀತಿ ಸ್ತುತಿಗೆ ಅರ್ಹನಾಗ್ತಾನೆ, ನೆನಪಿಗೆ ಅರ್ಹನಾಗ್ತಾನೆ, ಮುಂದಿನ ಆದರ್ಶ ಆಗ್ತಾನೆ. ಅದಕ್ಕೆ ನಮಗೆ ಕೆಂಪೇಗೌಡ ಸಾಕ್ಷಿ. ಕೆಂಪೇಗೌಡ ಜಯಂತಿಯನ್ನು ಎಲ್ಲರೂ ಕೂಡ ಚೆನ್ನಾಗಿ ಮಾಡಿ ಅಂತ ಹೇಳಿ ಶ್ರೀಮಠ ಆದಿಚುಂಚನಗಿರಿಯ ಸದ್ಭಕ್ತರಾಗಿರ್ತಕ್ಕಂಥ ನೀವುಗಳೆಲ್ಲರೂ ಕೂಡ ಮನೆಯಲ್ಲಿ ಒಂದಿಷ್ಟು ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು, ಒಕ್ಕಲಿಗ ಸಮುದಾಯವೂ ಕೂಡ ಸಂಸ್ಕಾರದಲ್ಲಿ, ಶಾಸ್ತ್ರ ಗ್ರಂಥಗಳಲ್ಲಿ,
ಅಧ್ಯಯನ ಮಾಡೋದರಲ್ಲಿ ಸತ್ಸಂಗಗಳಲ್ಲಿ ಹಿಂದೆ ಬಿದ್ದಿಲ್ಲ ಅನ್ನೋ ಒಂದು ಮಟ್ಟಕ್ಕೆ ನಿಮ್ಮ ವ್ಯಕ್ತಿತ್ವಗಳು, ನಿಮ್ಮ ಚಾರಿತ್ರ್ಯಗಳು, ನಿಮ್ಮ ಸಂಸ್ಕಾರಗಳು ಕೂಡ ಇರಬೇಕು. ಎಲ್ಲರೂ ಕೂಡ ಒಟ್ಟಾರೆ ಮನುಷ್ಯ ಕುಲ ತಾನೊಂದೇ ವಲಂ ಎಂಬ ಅರ್ಥದಲ್ಲಿ ಸಂಸ್ಕಾರದ ಮುಖಾಂತರ ನಾವೆಲ್ಲರೂ ಕೂಡ ಒಂದೇ ಎಂಬ ಭಾವನೆ ಬರುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಡ್ಕೊಳ್ಳೋಣ ಅಂತ ಹೇಳಿ ಮುಂದೊಂದು ದಿನ ಆದಷ್ಟು ಬೇಗ ಇನ್ನೊಂದು 3-4 ತಿಂಗಳಿಗೆ ಮತ್ತೊಂದು ಸತ್ಸಂಗವನ್ನು ಯೋಗದ ಉಳಿದಿರ್ತಕ್ಕಂಥ ಮುಂದಿನ ಯೋಗಗಳು, ಈಗ ಯೋಗದ ಕೆಲವು ವಿಚಾರಗಳನ್ನ ಹೇಳಿದ್ವಿ, ಇನ್ನು ತುಂಬ ವಿಚಾರಗಳಿದ್ದಾವೆ. ಅಂತೆಲ್ಲ ವಿಚಾರಗಳನ್ನು ಯೋಗಕ್ಕೆ ಸಂಬಂಧಿಸಿದವರು ಯೋಗ ಅಂದರೆ ನಮ್ಮ ಮನಸ್ಸಿಗೆ ಸಂಬಂಧಿಸಿದ ವಿಚಾರಗಳನ್ನ ಮತ್ತೆ ನಾವೆಲ್ಲರೂ ಕೂಡ ಕುಳಿತು ಚರ್ಚೆ ಮಾಡೋಣ ಅಂತ ಹೇಳಿ ಇವತ್ತಿನ ಸತ್ಸಂಗದ ಕಾರ್ಯಕ್ರಮಕ್ಕೆ ವಿರಾಮ ಕೊಡೋಣ. ಜೈ ಶ್ರೀ ಗುರು.